ಈ ನಡುವೆ ಇವತ್ತು ಚಿನ್ನಯ್ಯನನ್ನು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಬೆಳ್ತಂಗಡಿ ಕೋರ್ಟ್ಗೆ. ಆತ ಸ್ವ ಇಚ್ಛಾ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡಲಿದ್ದಾರೆ ಅಂತಕ್ಕಂಥದ್ದು ಈಗಿನ ಮಾಹಿತಿ. ಸೊ ಇವತ್ತು ಬುರುಡೆ ಗ್ಯಾಂಗ್ಗೆ ಒಂದು ರೀತಿ ನಿರ್ಣಾಯಕ ದಿನ. ಕೆಲವೇ ಹೊತ್ತಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗುತ್ತೆ. ಶಿವಮೊಗ್ಗದಿಂದ ಕರ್ಕೊಂಡ್ಬರ್ತಾರೆ. ಸ್ವ ಇಚ್ಛಾ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಚಿನ್ನಯ್ಯ ನೀಡಲಿದ್ದಾನೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ತನಿಖಾ ದಿಕ್ಕನ್ನು ಬದಲಾಯಿಸುತ್ತಾ ಚಿನ್ನಯ್ಯನ ಹೇಳಿಕೆ ಅಂತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಒಂದು ಸರ್ತಿ 164 ಸ್ಟೇಟ್ಮೆಂಟನ್ನು ಆರಂಭದ ದಿನದಲ್ಲಿ ಚಿನ್ನಯ್ಯ ಕೊಟ್ಟಿದ್ದ. ಆಗ ಆತ ಮಾಡಿದ್ದು, ನಾನು 100 ಶವಗಳನ್ನು ಹೂತಾಕಿದ್ದೆ, ಅದರಲ್ಲಿ ಮಹಿಳೆಯರದ್ದು ಹುಡುಗಿಯರದ್ದೇ ಜಾಸ್ತಿ ಅಂತ. ಈಗ ಕೊಡ್ತಾ ಇರ್ತಕ್ಕಂಥದ್ದು ಅವೆಲ್ಲ ಸುಳ್ಳು, ಅವೆಲ್ಲ ಬುರುಡೆ. ಹಾಗೆ ಹೇಳಿದಾಗ ಯಾರು ನಿನಗೆ ಹೇಳಿಕೊಟ್ಟಿದ್ದು ಅಂತ ಬರುತ್ತೆ. ಆಗ ಇದರ ಹಿಂದೆ ಇರ್ತಕ್ಕಂಥವ್ರು ಎಲ್ಲರ ಹೆಸರನ್ನು ಕೋರ್ಟ್ ಮುಂದೆ ಚಿನ್ನಯ್ಯ ಹೇಳಬೇಕಾಗತ್ತೆ. ಅವ್ರಿಗೂ ಕೂಡ ಸಂಕಷ್ಟ ಅನ್ನೋದು ಕಟ್ಟಿಟ್ಟು ಬುತ್ತಿ. ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅವ್ರ ವಿರುದ್ಧ ಕ್ರಮ ತಗೋಬೇಕು, ವಿಚಾರಣೆ ನಡೀಬೇಕು. ಹಾಗಾಗಿ ಯಾರ್ಯಾರ ಹೆಸರನ್ನು ಆತ ಹೇಳ್ತಾನೆ. ಈಗಾಗಲೇ ಚಿನ್ನಯ್ಯ ಪೊಲೀಸರ ವಿಚಾರಣೆ ಸಂದರ್ಭದಲ್ಲೇ ಹಲವಾರು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಚಿನ್ನಯ್ಯನನ್ನು SIT ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾಗಲೇ ಆತ ಎಲ್ಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾನೆ ಅಂತ. ಬಟ್ ಇಲ್ಲಿ ತನಕ ಏನೂ ಆ್ಯಕ್ಷನ್ ಆಗಿಲ್ಲ. ಕೋರ್ಟ್ ಮುಂದೆ ಆತ ಕೆಲವರ ಹೆಸರನ್ನು ಹೇಳಿದ್ರೆ ಇದು ಷಡ್ಯಂತ್ರ ಅಂತ ಆದರೆ ಅವರ ವಿರುದ್ಧ ಕ್ರಮ ಆಗುತ್ತಾ? ಏನಾಗಬಹುದು ಕೋರ್ಟಲ್ಲಿ ಇವತ್ತು? ಖಂಡಿತ ಜುಲೈ ತಿಂಗಳಲ್ಲಿ ಆತ ಕೊಟ್ಟ ಸ್ಟೇಟ್ಮೆಂಟಿಗೂ ಮತ್ತು ಇವತ್ತು ಆತ ಕೋರ್ಟ್ ಮುಂದೆ ಕೊಡುವಂತಹ ಸ್ಟೇಟ್ಮೆಂಟು ಬಹಳ ಮಹತ್ವವನ್ನು ಪಡಿತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ 2 ತಿಂಗಳು ಈ ಒಂದು ಪ್ರಕರಣ ಇಷ್ಟು ಚರ್ಚೆಗೆ ಕಾರಣ ಆ ಕೋರ್ಟ್ ಮುಂದೆ ಅವತ್ತು ಹೇಳಿದಂತಹ ಸ್ಟೇಟ್ಮೆಂಟ್. ಆದರೆ ಇವತ್ತು ಅದಕ್ಕೆ ತದ್ವಿರುದ್ಧವಾದ ಹೇಳಿಕೆಯನ್ನ ಕೊಡ್ತಾನೆ ಅನ್ನುವಂಥದ್ದು. 3 ಗಂಟೆ ಸುಮಾರಿಗೆ ಆತ ಕೋರ್ಟ್ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಇದೆ ಅರವಿಂದ್. ಪ್ರಮುಖವಾಗಿ SIT ಮುಂದೆ, ಕ್ಯಾಮರಾ ಮುಂದೆ ಎಲ್ಲವನ್ನ ಕೂಡ ಆತ ಹೇಳಿ ಆಗಿದೆ. ಆದರೆ ಆತನನ್ನ ಕೋರ್ಟ್ ಮುಂದೆಯೇ ಒಂದು ತಪ್ಪೊಪ್ಪಿಗೆ ಅಥವಾ ಮಾಫಿ ಸಾಕ್ಷಿ ಹೇಳುವಂತಹ ಸಾಧ್ಯತೆ ಇವತ್ತು ಇದೆ ಅನ್ನುವಂಥದ್ದು. ಮೊನ್ನೆ 18ನೇ ತಾರೀಕಿಗೆ ಆತನ ಬೇಲ್ ಅರ್ಜಿ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲೇ ನ್ಯಾಯಾಧೀಶರ ಮುಂದೆ ತಾನು ತಪ್ಪು ಮಾಡಿದ್ದೇನೆ, ತನಗೆ ಬಹಳಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವನಿಗೆ ಕಾಲಾವಕಾಶವನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ಆ ದಿನ ಬಂದಿದೆ. ಇವತ್ತು 3 ಗಂಟೆ ಸುಮಾರಿಗೆ ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಶಿವಮೊಗ್ಗದಿಂದ ಆತನನ್ನು ಕರ್ಕೊಂಡ್ಬರುವಂತಹ ಕೆಲಸ ಆಗ್ತದೆ. ಪ್ರಮುಖವಾಗಿ ಇವತ್ತು BNSS 183 ಸ್ಟೇಟ್ಮೆಂಟ್ ಬಹಳ ಮಹತ್ವದ್ದು ಅನ್ನುವಂಥದ್ದು. ಇವತ್ತಿನ ಹೇಳಿಕೆಯ ಮೇರೆಗೆ ಸರ್ಕಾರ SITಯ ಬಗೆಗೆ ಯಾವ ತರದ ಮುಂದಿನ ತೀರ್ಮಾನಗಳನ್ನು ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ ನಿರ್ಧಾರವನ್ನು ಬೆಂಗಳೂರಿನಲ್ಲಿ ಒಂದು ಹೈ ಪ್ರೊಫೈಲ್ ಮೀಟಿಂಗ್ ಅನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಇದೆ. ಅದರ ಜೊತೆಗೆ ಆತ ಕೋರ್ಟ್ ಈಗಾಗಲೇ SITಯ ಮುಂದೆ ಷಡ್ಯಂತ್ರ, ಪಿತೂರಿ ಮತ್ತು ಈ ಗ್ಯಾಂಗ್ನ ಎಲ್ಲಾ ಹೆಸರುಗಳನ್ನ, ಅವರ ಪಾತ್ರಗಳನ್ನ, ಅವ್ರು ಏನೇನು ಹೇಳಿಕೊಟ್ಟಿದ್ದಾರೆ, ಯಾವ ತರ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ, ಎಲ್ಲವನ್ನ ಹೇಳಿಕೊಟ್ಟಿದ್ದಾನೆ. ಆದರೆ ಇದೆಲ್ಲವೂ ಕೂಡ ದಾಖಲಾಗಿದೆ. ಆದರೆ ಇದನ್ನು ಕೋರ್ಟ್ ಮುಂದೆಯೇ ಆತ ಸಾಕ್ಷಿ ಹೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆತನನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಬಹಳ ಮಹತ್ವದ ಒಂದು ಬೆಳವಣಿಗೆ ಇವತ್ತು ಮಧ್ಯಾಹ್ನ ನಂತರ ನಡೆಯುವಂಥದ್ದು. ಹಾಗಾಗಿ ಮುಂದಿನ SIT ತನಿಖೆ ಅಥವಾ ಮಧ್ಯಂತರ ವರದಿಯನ್ನು ಪಡ್ಕೊಂಡು ಬೇರೆ ದಿಕ್ಕಿನಲ್ಲಿ SITಯ ತನಿಖೆ ಸಾಕ್ತದಾ ಅನ್ನುವಂಥ ಕುತೂಹಲಗಳು ಉಳ್ಕೊಂಡಿರುವಂಥದ್ದು ಅರವಿಂದ್. ಹಾಗಾಗಿ ಆತನನ್ನು ಕರ್ಕೊಂಡ್ಬರುವಂಥ ಕೆಲಸಗಳು ಆಗ್ತಾ ಇದೆ. ಆತನ ಸಾಕ್ಷಿ ಹೇಳಿಕೆ ಆದ ನಂತರ ಸರ್ಕಾರ ಮತ್ತು SITಯ ಮುಖ್ಯಸ್ಥರ ತೀರ್ಮಾನಗಳು ಏನು ಅನ್ನುವಂಥದ್ದು ಇರುವಂತಹ ಕುತೂಹಲ ಅರವಿಂದ್. ರೈಟ್, ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ದು ಇದೊಂದು ರೀತಿಯಲ್ಲಿ ನಿರ್ಣಾಯಕ ದಿನ ಈ ಬುರುಡೆ ಗ್ಯಾಂಗ್ಗೆ. ಆತ ಮೊನ್ನೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದಾಗಲೇ ಕೋರ್ಟ್ ಮುಂದೆ ಹೇಳಿದ್ದ, ನಾನು ಕೆಲವೊಂದು ಸತ್ಯಗಳನ್ನು ಹೇಳಬೇಕು, ಟೈಮ್ ಕೊಡಿ ಅಂತ. ಆ ದಿನಾಂಕ ಇವತ್ತು ನಿಗದಿಯಾಗಿದೆ. ಸೊ ಆತನ ಸ್ವ ಇಚ್ಛಾ ತಪ್ಪೊಪ್ಪಿಗೆಯಲ್ಲಿ ಯಾರ್ಯಾರ ಹೆಸರನ್ನು ಆತ ಹೇಳ್ತಾನೆ ಅದೆಲ್ಲವನ್ನು ಕೂಡ ನೋಡಬೇಕು. ಆಗ ತನಿಖೆಯ ದಿಕ್ಕೇನು ಅಂತ ಗೊತ್ತಾಗುತ್ತೆ.